ಗಾನ ಕೋಗಿಲೆ ಸ್ವರ ಸರಸ್ವತಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿರುವ ಮೆಲೋಡಿ ಕ್ವೀನ್ ಎಸ್ ಜಾನಕಿಯವರು ಹಠಾತ್ ಹೃದಯಾಘಾತದಿಂದ ಕೊನೆಯುಸಿರೆಳೆದರು. ನಿನ್ನೆ ಅಂತ್ಯ ಸಂಸ್ಕಾರ ನೆರವೇರಿದ್ದು, ಜಾನಕಮ್ಮನವರ ಆಸೆಯಂತೆ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಅಂದರೆ ಎಸ್ ಜಾನಕಿಯವರಿಗೆ ಬಹಳ ಅಚ್ಚುಮೆಚ್ಚು. ಹಾಗಾಗಿ ತಮ್ಮ ಕೊನೆಯ ದಿನಗಳನ್ನು ಕೂಡ ಮೈಸೂರಿನಲ್ಲೇ ಕಳೆದರು. ಇನ್ನು 4 ವರ್ಷದ ಹಿಂದೆ ಖರೀದಿಸಿದ್ದ ಕಣಿಯನ್ನ ಹುಂಡಿ ತೋಟದಲ್ಲೇ ಅವರ ಆಸೆಯಂತೆ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು. ಇನ್ನು ಎಸ್ ಜಾನಕಿಯವರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದು, ಆ ಹಾಡುಗಳಲ್ಲಿ 10,000ಕ್ಕೂ ಹೆಚ್ಚು ಹಾಡುಗಳು ಕನ್ನಡದ ಹಾಡುಗಳು ಅನ್ನೋದು ನಿಜಕ್ಕೂ ಕನ್ನಡಿಗರಾದ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಎಸ್ ಜಾನಕಿಯವರಿಗೆ ವಿಶೇಷ ಪ್ರೀತಿ ಒಲವಿತ್ತು. ಅದನ್ನು ಅನೇಕ ಸಂದರ್ಭಗಳಲ್ಲಿ ಜಾನಕಿಯವರು ಹೇಳ್ಕೊಂಡಿದ್ರು ಕೂಡ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನ ಜೊತೆಗೆ ಎಸ್ ಜಾನಕಿಯವರ ಒಡನಾಟ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಎಸ್ ಜಾನಕಿಯವರ ಮೊದಲ ಸಾರ್ವಜನಿಕ ಗಾಯನ ಕಾರ್ಯಕ್ರಮ ಆರಂಭವಾಗಿದ್ದು ಮೈಸೂರಿನಿಂದ. ಕಾಕತಾಳೀಯ ಎಂಬಂತೆ ಅವರ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮವು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ನಡೆದಿತ್ತು. ಹೌದು, 1952ರಲ್ಲಿ ಮೈಸೂರಿನಲ್ಲಿ ಸಂಗೀತ ನಿರ್ದೇಶಕ ಜಿಕೆ ವೆಂಕಟೇಶ್ ಅವರು ಆಯೋಜನೆ ಮಾಡಿದ್ದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಜಾನಕಿಯವರು ಹಾಡಿದ್ರು. ಅಲ್ಲಿಂದ ಅವರಿಗೆ ಮೈಸೂರಿನ ಜೊತೆಗೆ ಒಡನಾಟ ಬೆಳೆಯಿತು. 2017ರಲ್ಲೂ ಮೈಸೂರಿನಲ್ಲಿ ಅವರ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ನಡೆದಿತ್ತು. ಇನ್ನು ಮೈಸೂರಿನಲ್ಲಿ ಜಾನಕಮ್ಮ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡುತ್ತಿದ್ರು. ಮೈಸೂರಿಗೆ ಹಲವು ಬಾರಿ ಭೇಟಿ ನೀಡಿದ್ರು. ಅಷ್ಟು ಮಾತ್ರವಲ್ಲ, ತಮ್ಮ ಮಕ್ಕಳೊಂದಿಗೆ ಚಾಮುಂಡಿ ಬೆಟ್ಟವನ್ನ ಹತ್ತಿ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದಿದ್ರು. ಇಲ್ಲಿನ ಅರಮನೆ ಕೆಆರ್ಎಸ್ಗೂ ಕೂಡ ಭೇಟಿಯನ್ನ ಕೊಟ್ಟು ಮೈಸೂರು ಅತ್ಯಂತ ಸುಂದರ ನಗರ ಅಂತ ಕೊಂಡಾಡಿದ್ರು. ಇನ್ನು ಕಳೆದ 10 ವರ್ಷಗಳಿಂದ ಮೈಸೂರಿನ ನಿವಾಸಿ ಕೇರ್ಟೇಕರ್ ನವೀನ್ ಎಸ್ ಜಾನಕಿಯವರನ್ನ ನೋಡ್ಕೊಳ್ತಿದ್ರು. ಅವರೇ 2017ರಲ್ಲಿ ಮಾನಸ ಗಂಗೋತ್ರಿಯ ಬಯಲು ಮಂದಿರದಲ್ಲಿ ಎಸ್ ಜಾನಕಿಯವರ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದೇ ಎಸ್ ಜಾನಕಿಯವರ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ಆಗಿತ್ತು. ಸುಮಾರು 4ರಿಂದ 5 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೆದಿತ್ತು. ಆ ವೇಳೆ ನಾನು ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಚಲನಚಿತ್ರ ನಿರ್ದೇಶಕರಿಗಾಗಿ ಹಾಡಿದ್ದೇನೆ. ಇಷ್ಟು ವರ್ಷಗಳ ಕಾಲ ಹಾಡಿರುವುದರಿಂದ ನನಗೆ ಸಂಪೂರ್ಣ ತೃಪ್ತಿ ಇದೆ. ಇನ್ನೂ ಅನೇಕ ಪ್ರತಿಭಾವಂತರು ಹಾಡಲು ಬಯಸುತ್ತಿದ್ದಾರೆ. ಆದ್ದರಿಂದ ನಾನು ಇನ್ನು ಮುಂದೆ ಗಾಯನವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ನಿರ್ಧರಿಸಿದ್ದೇನೆ ಅಂತ ಮೈಸೂರಿನ ನೆಲದಲ್ಲಿ ನಿಂತು ಎಸ್ ಜಾನಕಿಯವರು ಘೋಷಿಸಿದ್ರು. ಇನ್ನು ಮೈಸೂರು ವಿಶ್ವವಿದ್ಯಾನಿಲಯ ಎಸ್ ಜಾನಕಿಯವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತ್ತು. ಮೈಸೂರಿನ ಮೇಲಿನ ಪ್ರೀತಿಯಿಂದಾಗಿ ಪಿರಿಯಾಪಟ್ಟಣದ ಮಸಳಿಕಮ್ಮ ದೇವಸ್ಥಾನದಂತಹ ಪ್ರಸಿದ್ಧ ದೇವಾಲಯಗಳಿಗೆ ಆಗಾಗ್ಗೆ ಭೇಟಿ ನೀಡಿ ಪೂಜೆ ಸಲ್ಲಿಸ್ತಾ ಇದ್ರು. ಮೈಸೂರಿನ ಬೋಗಾದಿಯಲ್ಲಿ ಕಳೆದ 7 ವರ್ಷಗಳಿಂದ ಎಸ್ ಜಾನಕಿಯವರು ವಾಸವಿದ್ರು. ಇತ್ತೀಚೆಗೆ ಅಂದ್ರೆ ಇದೇ ವರ್ಷ ಜನವರಿಯಲ್ಲಿ ಜಾನಕಿಯವರ ಪುತ್ರ ಮುರಳೀಕೃಷ್ಣ ಅವರು ವಿಧಿವಶರಾಗಿದ್ರು. 88ರ ಈ ಇಳಿ ವಯಸ್ಸಿನಲ್ಲಿ ತಮ್ಮ ಕಣ್ಣೆದುರೇ ಮಗನ ಸಾವನ್ನ ಕಂಡು ಜಾನಕಿಯವರು ಅಕ್ಷರಶಃ ಕುಗ್ಗಿ ಹೋಗಿದ್ರು. ಕಣ್ಣೆದುರೇ ಹೆತ್ತ ಮಗನನ್ನ ಕಳೆದುಕೊಳ್ಳುವ ಆ ನೋವು ಯಾರಿಗೂ ಬೇಡ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ತಮ್ಮ ಮಗನ ಅಗಲಿಕೆಯ ಬಳಿಕ ಜಾನಕಿ ಅಮ್ಮನವರು ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿ ಹೋಗಿದ್ರು. ಅಂತಿಮವಾಗಿ ಆ ನೋವಿನಲ್ಲೇ ಜಾನಕಮ್ಮ ಇಂದು ಕಣ್ಮುಚ್ಚಿಬಿಟ್ರು.